ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ ಕನ್ನಡ ಸಂಘ ಮಾದೇಪುರ ಇವರು 2011ನೇ ಇಸ್ವಿನಲ್ಲಿ ಇಲ್ಲಿ ಒಂದು ಉದ್ಘಾಟನೆಯನ್ನು ಮಾಡಿದ್ರು. ಅದ ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವ ಒಂದು ಉದ್ಘಾಟನೆಯನ್ನ ಮಾಡಿದ್ರು. ಆ ನಂತರ 2013ನೇ ಇಸ್ವಿನಲ್ಲಿ 16ರಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ ಒಂದು ಭಾವಚಿತ್ರನ ಅನಾವರಣ ಮಾಡಿದ್ರು. ಅನಾವರಣ ಮಾಡಿ ಆ ಭುವನೇಶ್ವರಿ ಕನ್ನಡ ಸಂಘದವರು 2011ನೇ ಇಸ್ವಿಯಿಂದ ಇಲ್ಲಿ ತನಕ ಒಂದು ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಕನ್ನಡ ರಾಜ್ಯೋತ್ಸವ ಅಂತ ಯಾಕೆ ನಾವು ನವೆಂಬರ್ ತಿಂಗಳು ಆಚರಿಸ್ತೀವಿ ಅಂತ ಹೇಳಿದ್ರೆ, ನಾವು 47ನೇ ಇಸ್ವಿ ಸ್ವತಂತ್ರ ಬಂದಾಗ ನಮ್ದು ಕರ್ನಾಟಕ 4 ಭಾಗ ಆಗೋಯ್ತು. ಒಂದು ಮೈಸೂರು ಭಾಗ, ಇನ್ನೊಂದು ತಮಿಳುನಾಡು ಭಾಗ, ಹೈದರಾಬಾದ್ ಮತ್ತು ಇದು ಮಹಾರಾಷ್ಟ್ರ ಭಾಗ, 4 ಭಾಗ ಆಗೋಯ್ತು. ಅದನ್ನೆಲ್ಲ ಏಕೀಕರಣ ಮಾಡಿ 1956ನೇ ಇಸ್ವಿನಲ್ಲಿ ಒಂದು ಮೈಸೂರು ಡಿವಿಷನ್ ಅಂತ ಮಾಡೋದು, ಎಲ್ಲಾನು ಸೇರಿಸಿ ಮಾಡೋದು. ಆ ನಂತರ ಮೈಸೂರು ರಾಜ್ಯ ಅಂತಾನೆ ಬರ್ತಾ ಇದ್ದು. 1973ನೇ ಇಸ್ವಿನಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನ ನಾವು ಎಲ್ಲಾ ಸೇರಿಸಿ ಒಂದು ಕನ್ನಡ ಮಾತಾಡುವಂತ ಹೇಳಿ ಕನ್ನಡ ಕರ್ನಾಟಕ ಅಂತ ಹೇಳಿ ನಾನು ನಾಮಕರಣ ಮಾಡಿದ್ರು. ಅವತ್ತಿಂದ ಕರ್ನಾಟಕ ಅಂತ ಇದೆ. ನಾವು ಯಾವುದೇ ಇದರ ವಿಷಯ ಹೋದ್ರು ನಾವು ನವೆಂಬರ್ 1ನೇ ತಾರೀಕು ಅದಾಯ್ತು. ಅವತ್ತಿಂದ ಈ ತಿಂಗಳಲ್ಲಿ ನಾವು ಯಾವುದೇ ಇದು ಮಾಡಿದ್ರು ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊಂಡ್ ಬರ್ತಾ ಇದ್ವಿ. ನಾವು ಮೊದಲನೇ ಪ್ರಾಮುಖ್ಯತೆ ನಮ್ಮ ಕರ್ನಾಟಕ, ನಮ್ಮ ಜನತೆ, ಕನ್ನಡ ಜೊತೆ ನಾವು ಕೊಡು. ಅನಂತರ ಬೇರೆ ಭಾಷೆಗಳಿಗೆ ಹೋಗೋಣ. ಬೇರೆ ಭಾಷೆ ಕಲಿಯೋದು ತಪ್ಪಂತಲ್ಲ, ನಾವು ಬೇಕು. ಆದರೆ ಮೊದಲ ಪ್ರಯಾಣ ಮುಖ್ಯತೆ ನಮ್ಮ ಕನ್ನಡ ಭಾಷೆ ಕೊಡಬೇಕು. ಮತ್ತು ಭುವನೇಶ್ವರಿ, ಜೈ ಭುವನೇಶ್ವರಿ ಸಂಘ ಮಾದೇಪುರ, ಕಪಿನಿಗೌಡರು ಮತ್ತು ಶಿವಣ್ಣ ಮತ್ತು ಸಿದ್ದಪ್ಪಾಜಿ, ಬಾಲಕೃಷ್ಣ ಇವರೆಲ್ಲ 2011ನೇ ಇಸ್ವಿಯಿಂದ ಆಚರಿಸ್ಕೊಂಡು ಬರ್ತಾವ್ರೆ. ನನಗೆ ಒಂಥರ ಒಂದು ಖುಷಿ. ಯಾಕೆ ಅಂದ್ರೆ ಒಂದು ವರ್ಷ ನಾನು ಬಿಡೋದಿಲ್ಲ. ಅವರು ಎಲ್ಲಾರ ಇರ್ಬೇಕು, ಸರ್ ನೀವು ಯಾವತ್ತು ಬರ್ತೀಯಾ ಅವತ್ತಿಂದ ಬರ್ತೀಯ, ಅವತ್ತು ದಿವಸ ಆಚರಿಸ್ತಾರೆ ಅಲ್ಲಿ. ಆದ್ರಿಂದ ಇವರಿಗೆ ನನ್ನ ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೀನಿ. ಜೈ ಕರ್ನಾಟಕ. ನಮ್ಮ ಮಾದೇಪುರದ ಭುವನೇಶ್ವರಿ ಸಂಘಟನೆಯಿಂದ ಮಾನಂದವಾಡ ರಸ್ತೆಯಲ್ಲಿ ಈ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಭುವನೇಶ್ವರಿ ಸಂಘಟನೆ ನಮ್ಮ ಕಬಿನಿಗಳ ನೇತೃತ್ವದಲ್ಲಿ ಮಾದೇಪುರದಲ್ಲಿ ಹಲವು ಕೆಲಸಗಳನ್ನ ಮಾಡಿದ್ದಾರೆ. ಆ ಸಂಘಟನೆಯಿಂದ ಹೇಳಬೇಕು ಅಂದ್ರೆ ಮೂಲ ಸೌಕರ್ಯದ ಜಾಗದಲ್ಲಿ ಭುವನೇಶ್ವರಿ ಕನ್ನಡ ಸಂಘಟನೆ ಕಬಿನಿಗೌಡರ ನೇತೃತ್ವದಲ್ಲಿ ಇವತ್ತು ಏನಾದ್ರು ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿದ್ದಾರೆ. ಅವರು ಜನಪ್ರತಿನಿಧಿಗಳು ಆ ಕೆಲಸಗಳ ಮಾಡದೇ ಇದ್ದವರು ನಮ್ಮ ಕಬಿನಿಗೌಡರು ಮಾಡಿದ್ದಾರೆ. ಇವತ್ತು ತಾವೆಲ್ಲ ನೋಡಿರ್ಬೋದು, ಮೊದಲಿದ್ದಂತ ಮಾದೇಪುರ ಈಗಿರುವಂತ ಮಾದೇಪುರಕ್ಕೆ ಅಂತ ಅವ್ರು ಎಷ್ಟು ಕಾಳಜಿ ಅಂದ್ರೆ, ಇಲ್ಲೆಲ್ಲ ಪಕ್ಕ ವಕೀಲರಿದ್ದಾರೆ, ಅವರ ಒಂದು ವಕೀಲರ ಒಂದು ಸಹಾಯದಿಂದ ಒಂದು ರಸ್ತೆಯನ್ನ ಮುಚ್ಚುತ್ತಾ ಇದ್ರು. ಇಲ್ಲ ಸುಮಾರು ಇಲ್ಲ ರಸ್ತೆ ಈ ಮಾದೇಪುರ ಉದಯವಾಗಿದ್ದೂ ಆ ರಸ್ತೆ ಇತ್ತು. ಆ ರಸ್ತೆಯನ್ನ ಕೆಲವರು ದೊಡ್ಡ ವ್ಯಕ್ತಿಗಳು ಆ ಉದ್ಯಮಿಗಳು ಮಾಡಿದ್ರು, ಆ ರಸ್ತೆನ ಮುಚ್ಚಿ ಪಕ್ಕದಲ್ಲಿ ಬಿಡ್ಬೇಕಂತ ಮಾಡಿದ್ರು. ಮಾತಾಡ್ಬೇಕಾಗಿಲ್ಲ. ನಮ್ಮ ಕಪಿನಿಗೌಡರು ನಾವು ಸುಮಾರು 20-25 ವರ್ಷಗಳಿಂದ ಜೊತೆಗೂಡಿ ಈ ಕನ್ನಡ ರಾಜ್ಯೋತ್ಸವನ ಮಾದೇಪುರ ಊರೊಳಗೆ ಆಚರಿಸ್ಕೊಂಡು ಬರ್ತಾ ಇದ್ದು. ಅನಂತರದಲ್ಲಿ 2011ರಲ್ಲಿ ನಮ್ಮ ಕಪಿನಿಗೌಡರು ಮಹಾರಾಜರು ಸ್ಥಾಪನೆ ಮಾಡ್ಬೇಕಂತೇಳಿ ಕೋಟೆ ರೋಡು ಆ ಆನಂದವಾಡಿ ರಸ್ತೆಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡೋದು, ಕಲ್ಲು ಹಾಕಿ ಎಲ್ಲಾ ಮಾಡಿದ್ರು. ಅನಂತರ 2013 ಮಹಾರಾಜ ಕೃಷ್ಣರಾಜ ಒಡೆಯರ್ ಸತ್ತೋದ್ಮೇಲೆ ಅವ್ರ ಹೆಸರನ್ನೇ ಹಾಕ್ಬೇಕು ಅಂತ ಅವ್ರೊಂದು ಭಾವಚಿತ್ರ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಶ್ರೀರಾಮ್ಪುರ ಪಟ್ಟಣ ಪಂಚಾಯತಿ ಸೇರಿದಂತ ಜಾಗ ಯಾವುದಕ್ಕೆ ಹೋದ್ರು ನಮ್ಮ ಹೋರಾಟ ನಮ್ಮ ಬಾಲಕೃಷ್ಣ ಅವರಲ್ಲಿ ನಾವೇ ಆಗ್ಲಿ ಒಂದು ಜೊತೆಗೂಡಿ ಹೋದಾಗ ಯಾವುದೇ ಕೆಲಸನೂ ಇಲ್ಲ ಅನ್ನಲ್ಲ ಪಂಚಾಯತಿಯವರು. ಆ ರೀತಿಯಲ್ಲಿ ನಮ್ಮ ಕನ್ನಡ ಸಂಘ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ನಮ್ಮೆಲ್ಲ ಮಾದೇಪುರದ ಸಹಪಾಠಿಗಳು, ನಮ್ಮ ಸ್ನೇಹಿತರುಗಳು ಎಲ್ಲ ಸೇರಿ ಕೆಲಸ ನಡ್ಸ್ಕೊಂಡ್ ಬರ್ತದೆ. ಎಲ್ರಿಗೂ ಜೈ ಭುವನೇಶ್ವರಿ ಒಳ್ಳೇದ್ ಮಾಡಿ ಅಂತೇಳಿ ನಾವು ಆಚರಿಸ್ತೀವಿ. ತಾಯಿ ಭುವನೇಶ್ವರಿಗೆ ಕನ್ನಡಾಂಬೆಗೆ, ತಾಯಿ ಭುವನೇಶ್ವರಿಗೆ ಕನ್ನಡಾಂಬೆಗೆ, ತಾಯಿ ಭುವನೇಶ್ವರಿಗೆ 70ನೇ ಕನ್ನಡ ರಾಜ್ಯೋತ್ಸವಕ್ಕೆ, 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ, ನಾಲ್ವಡಿ ಕೃಷ್ಣ ಒಡೆಯರ್ಗೆ, ಶ್ರೀಕಂಠ ಒಡೆಯರ್ಗೆ, ಶ್ರೀಕಂಠ ನರಸಿಂಹರಾಜ ಒಡೆಯರ್ಗೆ. ಓಕೆ